ಅಂತಾನೆ ಬರ್ತಾ ಇದೆ. ಇರಾನ್ಗೆ ಅತಿ ದೊಡ್ಡ ಶಾಕ್ ಕೊಡುತ್ತಾ ಅಮೆರಿಕ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಡೊನಾಲ್ಡ್ ಟ್ರಂಪ್ ಅವರು ಕೂಡ ಆ ರೀತಿಯ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಿದ್ದಾರೆ. ಇರಾನ್ ಮೇಲೆ ದಾಳಿ ನಡೆಸೋದಕ್ಕೆ ಸಿದ್ಧತೆಗಳು ಆಗ್ತಾ ಇದೆಯಾ, ಯುರೋಪ್ಗೆ ವಿಮಾನ ರವಾನಿಸಿದೆ ಅಮೆರಿಕ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. 30 ಇಂಧನ ಮರುಪೂರ್ಣ ವಿಮಾನವನ್ನ ರವಾನೆ ಮಾಡಲಾಗಿದೆ ಅನ್ನೋದರ ಡೀಟೇಲ್ಸ್ ಇದು. ಇರಾನ್ ಅಣ್ವಸ್ತ್ರ ನೆಲೆಗಳ ಮೇಲೂ ಕೂಡ ದಾಳಿ ಆಗೋ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಇರಾನ್ಗೆ ಅತಿ ದೊಡ್ಡ ಶಾಕ್ ನೀಡೋದಕ್ಕೆ ಅಮೆರಿಕ ಸಿದ್ಧವಾಗಿದೆಯಾ ಅಂತ. ಒಂದ್ ಕಡೆ ಇಸ್ರೇಲ್ ಕೂಡ ಅಮೆರಿಕದ ಹತ್ರ ನೆರವು ಕೇಳಿದೆ. ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಬಾಂಬ್ ಪೂರೈಕೆ ಆಗಬೇಕು ಅನ್ನುವ ನಿಟ್ಟಿನಲ್ಲೂ ಕೂಡ ಅಮೆರಿಕ ಬಳಿ ಮನವಿ ಮಾಡಿಕೊಂಡಿದೆ ಇಸ್ರೇಲ್. ಇದರ ಜೊತೆಗೆ ತಾನು ಕೂಡ ನೇರವಾಗಿ ಅಟ್ಯಾಕ್ ಮಾಡೋದಕ್ಕೆ ಅಮೆರಿಕ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆಯಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಬಟ್ ಬಹುತೇಕ ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಧ್ವಂಸ ಮಾಡಿಬಿಟ್ಟಿತ್ತು ಇಸ್ರೇಲ್. ನಮಗೂ ನಿಮಗೂ ಗೊತ್ತು, ಒಂದು ದೇಶದ ಏರ್ ಡಿಫೆನ್ಸ್ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಧ್ವಂಸ ಮಾಡಿದ್ರೆ ಯಾವುದಾದ್ರೂ ಯುದ್ಧ ವಿಮಾನಗಳು ಕೂಡ ಆರಾಮಾಗಿ ಒಂದು ದೇಶದ ಒಳಗಡೆ ಎಂಟ್ರಿ ಕೊಡೋದಕ್ಕೆ ಆ ದಾರಿ ಈಸಿ ಆಯಿತು ಅಂತ ಅರ್ಥ. ಬಟ್ ಆ ಏರ್ ಡಿಫೆನ್ಸ್ ಧ್ವಂಸ ಆದ ಬಳಿಕ ಮತ್ತೆ ಅದರ ಮರುಸ್ಥಾಪನೆ ಮಾಡಿಕೊಳ್ಳುವಲ್ಲೂ ಕೂಡ ಇರಾನ್ ಮುಂದಾಗಿದೆ ಅನ್ನುವಂತಹ ವಿಚಾರ. ಬಟ್ ಒಂದು ದೇಶದ ಏರ್ ಡಿಫೆನ್ಸ್ ಧ್ವಂಸ ಆದ ಬಳಿಕ ಅಟ್ಲೀಸ್ಟ್ ಈಗಲಾದ್ರೂ ಶರಣಾಗುತ್ತಾ ದೇಶ ಅಂದ್ರೆ ಇಲ್ಲ. ಇರಾನ್ ಮತ್ತೆ ಅದನ್ನ ಮರುಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಮತ್ತೊಂದು ಕಡೆ ದಾಳಿಗಳನ್ನ ಮುಂದುವರಿಸ್ತಾ ಇದೆ. ಸದ್ಯ ಯಾವುದೇ ಯುದ್ಧ ವಿಮಾನಗಳು ಇರಾನ್ ಕಡೆಯಿಂದ ದಾಳಿಗೆ ಮುಂದಾಗ್ತಾ ಇಲ್ಲ. ಬದಲಾಗಿ ಕ್ಷಿಪಣಿಗಳ ಮೂಲಕ ಇರಾನ್ ತನ್ನ ದಾಳಿಯನ್ನ ಮುಂದುವರಿಸ್ತಾ ಇದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಬಟ್ ಈ ಬೆಳವಣಿಗೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು. ಇಸ್ರೇಲ್ ಹತ್ತ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಕೂಡ ಇದೆ. ನಮಗೂ ನಿಮಗೂ ಗೊತ್ತು, ಈ ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧ ಪ್ರಾರಂಭ ಆದಾಗ, ಅಂದ್ರೆ ಯುದ್ಧದ ಸನ್ನಿವೇಶ ಆರಂಭ ಆದಾಗ, ಆಪರೇಷನ್ ಸಿಂಧೂರ ಆದಂತಹ ಸಂದರ್ಭದಲ್ಲೂ ಕೂಡ